ನಾನು ಯಾಕೋ ಬದುಕ್ತಾ ಇದ್ದೇನೆ, ನಾನು ಸತ್ತರ ಪರವಾಗಿಲ್ಲ, ನಾನು ದೇವರು ತಗೊಂಡ್ರೆ ಪರವಾಗಿಲ್ಲ ಅನ್ನುವಂಥ ಭಾವನೆಗಳು ಮಾತಾಡ್ತಾ ಇದೆಯಾ ನನ್ನ ದಾಂಪತ್ಯ ಜೀವನದಲ್ಲಿ? ಎಲ್ಲೋ ಒಂದು ಜಾಗದಲ್ಲಿ ತಪ್ಪು ನಡೀತಾ ಇದೆ ನನ್ನ ಪ್ರಿಯ ನನ್ನ ಸಹೋದರನೇ, ನನ್ನ ಸಹೋದರಿಯ. ಸರಿಪಡಿಸ್ಕೊ, ನಿನ್ನ ಜೀವನ ಚೆನ್ನಾಗಿರ್ತದೆ. ಯಾಕಂದರೆ ದೇವರು ಅದನ್ನು ಆಶೀರ್ವದಿಸ್ತಾ ಇದ್ದಾನೆ. ಎಲ್ಲದಕ್ಕಿಂತಲೂ, ನಿನ್ನ ಕೆಲಸಕ್ಕಿಂತಲೂ, ನಿನ್ನ ಒಂದು ಯಾವುದಕ್ಕಿಂತಲೂ ನಿನ್ನ ದಾಂಪತ್ಯವನ್ನು ಗಣಪಡಿಸಬೇಕು. ಹಲ್ಲೆಲೂಯಾ. ನಮ್ಮ ಅಪ್ಪ ಅಮ್ಮ ಕೆಲಸ ಮಕ್ಕಳಕ್ಕಿಂತಲೂ ದಾಂಪತ್ಯ ಭಾಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಿಮ್ಮ ನೆಂಟರು ಬಂದಮೇಲೆ, ಅವ್ರು ಬಂದಮೇಲೆ, ಇವ್ರು ಬಂದಮೇಲೆ ಹೆಂಡತಿ ಮಕ್ಕಳು ದೂರ ಮಾಡಬೇಡ್ರಿ. ಎಂದಿಗೆ ನಿಮ್ಗೆ ಹೇಳ್ತೇನೆ, ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲಿ, ನಿನ್ನ ಜೊತೆಯಲ್ಲಿ ಕೊನೆವರೆಗಿನ ಹೆಂಡತಿ ಮಾತ್ರವೇ, ನಿನಗೆ ಕೊನೆವರೆಗೆ ಸೇವ್ ಮಾಡಿ ಹೆಂಡತಿ ಮಾತ್ರವೇ. ಅದಕ್ಕಾಗಿ ಸ್ವಾಮಿ ಅದನ್ನು ನೇಮಿಸಿದ್ದಾನೆ. ವಾಕ್ಯ ಹೇಳ್ತದೆ, ದೇವರ ಕೃಪೆ ಅದಂತೂ, ದೇವರ ದಯೆ ಅಂತ ವಾಕ್ಯ ಹೇಳ್ತದೆ. ಸ್ವಾಮಿ ದಯೆನ ಎಂದಿಗೇನು ಮಾಡಿದೆ, ನಿರ್ಲಕ್ಷ್ಯ ಮಾಡಬಾರ್ದು, ಗೌರವಿಸಬೇಕು. ಆಮೇನ್.